ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಕೋರಮಂಗಲ ಅಶ್ವತ್ಥಕಟ್ಟೆ ಹತ್ತಿರ ಕಾಂಗ್ರೆಸ್ ಮುಖಂಡರಾದ ಆರ್ ವೆಂಕಟೇಶ್ ರವರು ಹಾಗೂ ಏಮಾರವರ ಅಧ್ಯಕ್ಷತೆಯಲ್ಲಿ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧಿ ಮತ್ತು ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು, ಮೋಹನ್ ಕುಮಾರ್ ರವರು, ಗೋವರ್ಧನ್ ರವರು, ಸುದ್ಗುಂಟೆಪಾಳ್ಯ ಮಂಜುನಾಥ್ ರವರು ದೀಪ ಬೆಳಗುವ ಮೂಲಕ ಉಚಿತ ಕನ್ನಡಕ ವಿತರಣೆ ಮಾಡಿ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಈ ಸದುಪಯೋಗ ಪಡೆದುಕೊಂಡು ಆರೋಗ್ಯದ ಹಿತದೃಷ್ಟಿಯಿಂದ ಬಿಪಿ, ಶುಗರ್ ಪರೀಕ್ಷೆ ಮಾಡಿಸಿ ವೈದ್ಯರಿಂದ ಮೆಡಿಸಿನ್ ತೆಗೆದುಕೊಂಡರು. ನಮ್ಮ BTM ಕ್ಷೇತ್ರದಲ್ಲಿ ವಾರಕ್ಕೆ 6 ಕ್ಯಾಂಪು, ಹೆಲ್ತ್ ಕ್ಯಾಂಪು ಇರುತ್ತೆ. ಇಲ್ಲೇ ಇದೆ ನೋಡಿ ವಾಹನ, ಇಂದಿರಾ ಗಾಂಧಿ ಹೆಸರಲ್ಲಿ ಇದನ್ನ ಸುಮಾರು 2001ರಿಂದ ಪ್ರಾರಂಭ ಮಾಡಿದ್ದು. ಸುಮಾರು 5 ವರ್ಷಗಳಿಂದ ಸತತವಾಗಿ 52 ವಾರದಲ್ಲಿ ಒಂದು ವಾರಕ್ಕೆ 6 ದಿನ ಕ್ಯಾಂಪ್ಸ್ ಇರುತ್ತೆ. ಅದರಲ್ಲಿ ECG ಮತ್ತೆ ಬ್ಲಡ್ ಶುಗರ್ ಟೆಸ್ಟ್ ಮಾಡೋದು, BP, ಮತ್ತೆ ಅವರಿಗೆ 1 ತಿಂಗಳಿಗೆ ಆಗುವಷ್ಟು ಔಷಧಿ ಎಲ್ಲ ಕೊಡ್ತೀವಿ. ಅದು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ನೋಡ್ಕೊಳ್ತಾರೆ. ಇಲ್ಲಿ ನಮ್ಮ ವಾಹನದಲ್ಲಿ ಡಾಕ್ಟರ್ ಚಂದ್ರಾರೆಡ್ಡಿ ಅವರು ಇರ್ತಾರೆ. ಮತ್ತೆ ಬಡಾವಣೆಗಳಿಗೆ ಹೋದಾಗ ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಇದ್ದು ಸಹಕಾರ ಕೊಡ್ತಾರೆ. ಮತ್ತೆ ಈಗ ಇತ್ತೀಚೆಗೆ ಐ ಕ್ಯಾಂಪ್ ಪ್ರಾರಂಭ ಮಾಡಿದ್ವಿ. ವಾರಕ್ಕೆ 2 ಐ ಕ್ಯಾಂಪು. ಈಗಾಗಲೇ ಸುಮಾರು ಒಂದು 15-20 ಐ ಕ್ಯಾಂಪ್ಸ್ ಆಗಿದೆ. ಈಗ ಇನ್ನೊಂದು 15ನೇ ತಾರೀಕು ಮೇಲೆ ಮತ್ತೆ ಪ್ರಾರಂಭ ಮಾಡ್ತೀವಿ. ಒಂದು ವಾರಕ್ಕೆ 2 ಐ ಕ್ಯಾಂಪ್ಸ್ ಜೊತೆಗೆ ನಮ್ಮ ರೆಗ್ಯುಲರ್ ಕ್ಯಾಂಪ್. ಬೇರೆ ದಿನಗಳಲ್ಲಿ 70-80-100 ಜನದವರೆಗೂ ಬರ್ತಾರೆ. ಐ ಕ್ಯಾಂಪು ಮತ್ತೆ ನಮ್ಮ ಇಂದಿರಾ ಕ್ಲಿನಿಕ್ ಎರಡೂ ಸೇರಿದ್ರೆ ಹತ್ತಿರ 250-300 ಜನ ಬರ್ತಾರೆ. ಒಳ್ಳೆ ಜನ ಬಂದು ಅವ್ರಿಗೆ ಇರ್ತಕ್ಕಂಥ ಕಾಯಿಲೆಗಳನ್ನ ತೋರಿಸ್ಕೊಂಡು ಗುಣಪಡಿಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಎಲ್ಲ BTM ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು ಎಲ್ಲರ ಸಹಕಾರದಿಂದ ಮತ್ತೆ ಲಯನ್ಸ್ ಕ್ಲಬ್ ಅವರು ಕೂಡ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. BTM ಕ್ಷೇತ್ರದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇದುವರೆಗೂ ಕೂಡ ಸುಮಾರು ಇತ್ತೀಚೆಗೆ ಒಂದು 5-6 ವರ್ಷದಿಂದ ಕೂಡ ಇಂದಿರಾ ಪ್ರಿಯದರ್ಶಿನಿ ಚಿಕಿತ್ಸಾಲಯ ಅಂತ ಏನು ನಡೀತಾ ಇದೆ. ಪ್ರತಿದಿನ ವಾರಕ್ಕೆ 2 ದಿವಸ ಇಲ್ಲಿ ಬಂದು ಇದೇ ಜಾಗದಲ್ಲಿ ಹೆಲ್ತ್ ಕ್ಯಾಂಪ್ ಎಲ್ಲ ನಮ್ಮ ವೆಂಕಟೇಶ್ವರ ನೇತೃತ್ವದಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕನ್ನಡಕವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಎಲ್ಲಾ ಭಾಗದ ಮುಖಂಡರು ಕೂಡ ಅವರವ್ರು ಏನ್ ಕಾರ್ಪೊರೇಟರ್ಗಳಾಗಿ ಈಗ 14 ವಾರ್ಡಲ್ಲಿ ಆಯ್ಕೆ ಆಗಿರೋಂಥದ್ರಲ್ಲಿ ಇವತ್ತು ಈ ಭಾಗದಲ್ಲಿ ವೆಂಕಟೇಶ್ ಅವರ ಮಗಳು ಹೇಮಾವತಿ ಅವರು
ಅವರು ಈ ಭಾಗದಲ್ಲಿ ಇವತ್ತು ಅವ್ರಿಗೆ ಜವಾಬ್ದಾರಿ ಕೊಟ್ಟು ಈ ಒಂದು ಹೈ ಕ್ಯಾಂಪ್ನ ಇಲ್ಲಿ ಉದ್ಘಾಟನೆ ಮಾಡಿ ರಾಮಲಿಂಗಾರೆಡ್ಡಿ ಹೋಗಿದ್ದಾರೆ. ಹಲವಾರು ಜನಕ್ಕೆ ಕನ್ನಡಕ ಕೂಡ ಧರಿಸಿ ಒಂದು ಉದ್ಘಾಟನೆಯನ್ನು ಕೂಡ ಮಾಡಿ ಹೋಗಿದ್ದಾರೆ. ನಾವು BTM ಕ್ಷೇತ್ರದ ರಾಮಲಿಂಗಾರೆಡ್ಡಿ BTM ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು. ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದಾರೆ. ಈಗ DK ಶಿವಕುಮಾರ್, ಮಾನ್ಯ DK ಶಿವಕುಮಾರ್ ನಮ್ಮ ಬೆಂಗಳೂರು ಭಾಗದವರೇ, ಕನಕಪುರದವರು. ಅದು ಒಂದು ಹೆಮ್ಮೆ. ಅದರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬೆಂಗಳೂರು ಉಸ್ತುವಾರಿ ಸಿಕ್ಕಿದೆ. ಅದು ನಮ್ಮ ಹೆಮ್ಮೆಯಿಂದ ಹೇಳ್ಕೋಬಹುದು. ಬೆಂಗಳೂರುಗಾರಿಗೆ ಇನ್ನ ಯಾವುದೇ ಸಮಸ್ಯೆ ಇರ್ತಾ ಇರಲಿಲ್ಲ, ಏನು ಇರ್ತಾ ಇರಲಿಲ್ಲ. ಮೂಲೆಯಿಂದ 4 ಮೂಲೆಗೂ ಗೊತ್ತಿದೆ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ. ಅಭಿವೃದ್ಧಿ ಆಗೋದು, ಫ್ಲೈಓವರ್ ಆಗ್ಬೋದು, ಟ್ರಾಫಿಕ್ ಸಮಸ್ಯೆ ಆಗ್ಬೋದು, ಗಾರ್ಬೇಜ್ ವಿಷಯ ಆಗ್ಬೋದು, ಯಾವುದೇ ಆಗೋದು ಅವ್ರು ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ತಾರೆ. ಈಗ ಆಲ್ರೆಡಿ ಮುಜರಾಯಿ ಇಲಾಖೆ ಕೊಟ್ಟಿದ್ರು, ಅದು ಬಹಳ ಮುತುವರ್ಜಿಯಾಗಿ ಕೆಲಸ ಮಾಡ್ಕೊಂಡು ಅವ್ರು ಮೊನ್ನೆ 6 ಪ್ರಾಧಿಕಾರ ಮಾಡಿದ್ರು. ಬಹಳ ಉತ್ತಮವಾದ ಕೆಲಸ ಮಾಡಿದ್ರು. ಕಾಲಕ್ಕೆ ಯಾರು ಮಾಡಿರ್ಲಿಲ್ಲ. ಹಿಂಗಾಗಿ ಇನ್ನ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಆಗತ್ತೆ. ಈ 2 ವರ್ಷ ಮುಗಿದ್ಮೇಲೆ ಈಗ ಏನು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆದ್ರು, SM ಕೃಷ್ಣ ಅವರು ಆದ್ರು, ಎಲ್ಲಾ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೆಲಸ ಮಾಡಿದ್ದಾರೆ. ಈ ಮುಂದಿನ 2 ವರ್ಷ ಆದ್ಮೇಲೆ 28ಗೆ ಎಲೆಕ್ಷನ್ ಬಂದಾಗ ಸತತವಾಗಿ ನಾನು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಾ ಮುಖಂಡರು ಕೇಳ್ಕೊಳ್ಳೋದ ನಮ್ಮ ರಾಮಲಿಂಗಾರೆಡ್ಡಿನ ಮುಖ್ಯಮಂತ್ರಿ ಮಾಡ್ಬೇಕಂತ ನನ್ನ ವಿನಂತಿ. ಇವತ್ತೆಲ್ಲ ನಮ್ಮ ಮೋಹನ ಮಾಜಿ ಕಾರ್ಪೊರೇಟರ್ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ GB ಎಲೆಕ್ಷನ್ ಎಲ್ಲರಿಗೂ ಒಳ್ಳೇದಾಗಬೇಕು. ನಾವೆಲ್ಲ ಪಬ್ಲಿಕ್ ಪರವಾಗಿದ್ವಿ, ಪಬ್ಲಿಕ್ ಕೆಲಸ ಮಾಡ್ತೀವಿ, ಯಾವತ್ತೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರ ಸಹಕಾರದಿಂದ ಎಲ್ಲ ಒಂದು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾ ಇದೀವಿ.